ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಶ್ಲಾ ಕನ್ನಡ ಲಾಗ್ಸ್. ಇವತ್ತು ನಾನು ಪುದೀನ ಚಟ್ನಿ ಯಾವ ಥರ ಮಾಡೋದಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಬೇಕಾಗುವಂಥ ಪದಾರ್ಥಗಳನ್ನು ನೋಡೋಣ. ಕೊತ್ತಂಬರಿ, ಕರಿಬೇವು, ಒಣ ಕೊಬ್ಬರಿ ಒಂದು ಸ್ವಲ್ಪ, ಒಂದು ಒಣ ಮೆಣಸಿನ್ಕಾಯಿ, ಹಸಿ ಶುಂಠಿ ಒಂಚೂರು, ಒಂದು ಈರುಳ್ಳಿ, 5ರಿಂದ 6 ಬೆಳ್ಳುಳ್ಳಿ, ಒಂದು ಹಸಿ ಮೆಣಸಿನ್ಕಾಯಿ ಹಾಗೂ ಪುದೀನ. ಆಮೇಲೆ ಒಂಚೂರ ಹುಂಚಿ ನೀರಿನಲ್ಲಿ ನೆನೆ ಇಟ್ಟೀನಿ. ಹುಂಚಿ ರಸ ಕೂಡ ಇದಕ್ಕೆ ಬೇಕಾಗುತ್ತೆ. ಇಷ್ಟೆಲ್ಲ ಬೇಕಾಗುವಂಥ ಪದಾರ್ಥಗಳು. ಇವಾಗ ಯಾವ ಥರ ಮಾಡೋದಂತ ಹೇಳಿ ನೋಡ್ಕೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟೀನಿ. ಪಾತ್ರೆ ಕೂಡ ಚೆನ್ನಾಗಿ ಕಾಯಬೇಕು. ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಏನು ಹತ್ತೋದಿಲ್ಲ, ಯಾಕಂದರೆ ನಾವು ಆಮೇಲೆ ಕೂಡ ಮತ್ತೊಂದು ಸರಿ ನಾವು ಒಗ್ಗರಣೆ ಹಾಕ್ತೀವಲ್ಲ, ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಜೀರಿಗೆ, ಆಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಒಂದು ಈರುಳ್ಳಿ, ಒಂದು ಹಸಿ ಮೆಣಸಿನ್ಕಾಯಿ ಹಾಗೂ 5ರಿಂದ 6 ಬೆಳ್ಳುಳ್ಳಿ. ಇಲ್ಲಿ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೀವು ನೋಡ್ಕೊಂಡು ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಒಂದು ಹಸಿ ಮೆಣಸಿನ್ಕಾಯನ್ನು ಹಾಕೀನಿ. ಇವಾಗ ಇಷ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದೇ ಥರ ಚಟ್ನಿ ತಿಂದು ಬೇಜಾರಾದಾಗ ಈ ಥರ ಚಟ್ನಿ ಮಾಡ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ರಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೀವು ನೋಡ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗೈತಿ. ಇದಕ್ಕೆ ನಾವು ಪುದೀನ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಪುದೀನಾನ ಸೋಸಿಟ್ಕೊಂಡು ಚೆನ್ನಾಗಿ ತೊಳೆದಿಟ್ಕೋಬೇಕು. ಇವಾಗ ನಾನು ಪುದೀನ ಹಾಕಿಬಿಟ್ಟು ಇದನ್ನು ಕೂಡ 2ರಿಂದ 2 ನಿಮಿಷ ಆದರೆ ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋವಾಗಂತೂ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಪುದೀನದು. ಪುದೀನ ಅಂತೂ ತುಂಬಾ ಆರೋಗ್ಯಕರವಾದದ್ದು. ಇದರಲ್ಲಿ ತುಂಬಾ ಆರೋಗ್ಯಕರವಾದಂಥ ಅಂಶಗಳಿವೆ. ನೋಡ್ರಿ ಎಷ್ಟಾಯ್ತದ ಕರಿಗೆ, ಸ್ವಲ್ಪ ಅಂದರೆ ಸ್ವಲ್ಪ ಆಗಿದೆ. ನೀವು ಒಂದು ಕಟ್ ಮಾಡ್ಕೊಂಡ್ರಂದ್ರೆ ಕರೆಕ್ಟಾಗಿ ಒಂದು ಬೌಲ್ ಚಟ್ನಿ ಆಗುತ್ತೆ. ಇದು ಅರ್ಧ ಕಟ್ ಅಷ್ಟೇ ಇದೆ ಪುದೀನ. ನೋಡ್ರಿ, ಇವಾಗ ಸ್ವಲ್ಪ ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ನಾನು ಹಾಕೋತಾ ಇದ್ದೀನಿ. ಬಿಸಿ ಇದ್ದಾಗ ಹಾಕಬಾರ್ದು, ಯಾಕಂದ್ರೆ ಅದರದ್ದು ಉಷ್ಣದಿಂದ ಮೇಲ್ಗಡೆ ಏನು ಕ್ಯಾಪ್ ಹಾಕ್ತೇವಲ್ಲ ನಾವು ಮಿಕ್ಸರ್ ಜಾರ್ದು, ಅದು ಹಾಳಾಗುವಂಥ ಚಾನ್ಸ್ ಇರ್ತೈತಿ. ಹಾಗಾಗಿ ತಣ್ಣಗಾದ ನಂತರ ಹಾಕಬೇಕು. ಸ್ವಲ್ಪ ನೋಡ್ರಿ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಕೂಡ ಹಾಕೋಬೋದು ಕೊಬ್ಬರಿ. ಒಂದು ಸ್ವಲ್ಪ ಹಸಿ ಶುಂಠಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಮ್ಮ ಕಡೆ ಅಲ್ಲ ಅಂತಾರು. ಈಗ ಕೊತ್ತಂಬರಿ, ಕೊತ್ತಂಬರಿ ಹಾಕಿದ ನಂತರ ಇಲ್ಲಿ ಒಂಚೂರ ನಾನು ನೋಡ್ರಿ ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು. ನಾವು ಯಾವುದೇ ಚಟ್ನಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರ್ತೈತಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಕೊನೆಯದಾಗಿ ನಾವೇನು ಹುಂಚಿ ರಸ ಇತ್ತರಲ್ಲ ಅದನ್ನು ಹುಂಚಿ ರಸವನ್ನು ಹಾಕ್ತಾ ಇದ್ದೀನಿ. ನಾನು ಹುಂಚಿ ರಸವನ್ನು ಹಿಂಡಿಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಜಾಸ್ತಿ ನೀರು ಹಾಕಬಾರ್ದು. ಹುಂಚಿ ರಸದ ನೀರು ಇತ್ತಲ್ಲ ಅಷ್ಟೇ ಸಾಕಾಗುತ್ತೆ. ಇದಕ್ಕೆ ಜಾಸ್ತಿ ಮತ್ತು ನೀರು ಹಾಕಿ ನೀವು ತೆಳು ಭಾಳ ಮಾಡ್ಕೋಬಾರ್ದು. ಸ್ವಲ್ಪ ನಿಮಗೆ ಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕಿ ನೀವು ಸಣ್ಣ ಮಾಡ್ಕೋಬೋದು. ನೋಡ್ರಿ ಈ ಥರ ಸಣ್ಣ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾವು ಇನ್ನೂ ಒಗ್ಗರಣೆ ಕೊಡಬೇಕು. ಹಾಗೆ ಕೂಡ ನಡಿತೈತಿ, ಬಟ್ ಇನ್ನೂ ಒಂದು ಸ್ವಲ್ಪ ಟೇಸ್ಟಿ ಆಗ್ಬೇಕಂತಂದ್ರೆ ಸ್ವಲ್ಪ ಒಗ್ಗರಣೆ ಮೇಲ್ಗಡೆ ಹಾಕಿರಂದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ನೋಡ್ರಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ, ಕರಿಬೇವು ಮತ್ತು ಒಂದು ಒಣ ಮೆಣಸಿನ್ಕಾಯಿನ ಹಾಕೀನಿ. ನೀವು ಬೇಕಾದ್ರೆ ಒಗ್ಗರಣೆಗೆ ಕಡಲೆಬೇಳೆ ಕೂಡ ಒಂದು ಸ್ವಲ್ಪ ಹಾಕೋಬೋದು. ಇವಾಗ ಇದನ್ನು ನಾವು ಏನು ಸಣ್ಣ ಮಾಡಿ ಇಟ್ಕೊಂಡಿದ್ದಲ್ಲ
ಆ ಬೌಲ್ಗೆ ಹಾಕ್ತಾಯಿದ್ದೀನಿ. ಈ ಥರ ನಾವು ಮತ್ತೊಂದು ಸಲ ಒಗ್ಗರಣೆ ಹಾಕೋದ್ರಿಂದ ರುಚಿ ಇನ್ನೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ರೈಸ್ ಜೊತೆ, ಪೂರಿ, ದೋಸೆ, ಇಡ್ಲಿ ಯಾವ್ದ್ರ ಬೇಕಾದ್ರ ಜೊತೆ ಕೂಡ ಚಟ್ನಿ ಸೂಪರಾಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಖಂಡಿತ ಟ್ರೈ ಮಾಡಿ ನೋಡಿರಿ, ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.